ಇದೇ ಕಂಕನಾಡಿ, ಇದೇ ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ಕೆಲವು ತಿಂಗಳ ಹಿಂದೆ ಜನವರಿಯಲ್ಲಿ ಅನಿಸುತ್ತೆ ಅಯೋಧ್ಯ ಧಾಮ್ ಅಂತ ಒಂದು ಟ್ರೈನ್, ಸ್ಪೆಷಲ್ ಟ್ರೈನು ಅಯೋಧ್ಯೆಗೆ ಬಿಟ್ಟಿದ್ರು. ಆ ರೈಲಿಗೆ ಕಾಯ್ತಾ ಇದ್ದಂತಹ ರಾಮಭಕ್ತರು ಇಡೀ ರೈಲ್ವೆ ಸ್ಟೇಷನನ್ನು ತುಂಬ ಕೇಸರಿ ಚಾಲುಗಳನ್ನು ಹಾಕ್ಕೊಂಡು ಭಜನೆ ಮಾಡ್ತಿದ್ರು. ನಿಂತ್ಕೊಂಡು ಸಾಲುಗಟ್ಟಿ ನಿಂತ್ಕೊಂಡು ಗುಂಪಿ ಕೂಡಿ ಒಂದು ರೀತಿ ಭಜನೆಗಳನ್ನು ಹಾಡುಗಳನ್ನು ಹಾಡ್ತಿದ್ರು. ಅದಕ್ಕೆ ಪೊಲೀಸರು ಸಹ ದನಿಗೂಡಿಸ್ತಿದ್ರು. ಅವರು ಎದ್ದು ನಿಂತ್ಕೊಂಡು ಪಾಪ ಭಕ್ತಿಯಿಂದ ಹಾಡುಗಳನ್ನು ಭಜನೆಗಳನ್ನು ಹಾಡ್ತಿದ್ರು. ಆಗ ಪಬ್ಲಿಕ್ ರಂಗನಾಥ್ಗೆ ಅದು ಪಬ್ಲಿಕ್ ಪ್ಲೇಸ್ ಅನ್ನಿಸ್ಲಿಲ್ಲ. ಆಗ ಪಬ್ಲಿಕ್ ರಂಗನಾಥ್ ಅಂತವ್ರಿಗೆ ಅಥವಾ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅದು ಒಂದು ಅಡಚಣೆ ಆಗುತ್ತೆ, ಪಬ್ಲಿಕ್ ಮೂವ್ಮೆಂಟ್ಗೆ ಅಡಚಣೆ ಆಗುತ್ತೆ ಅಂತ ಅನ್ನಿಸ್ಲೇ ಇಲ್ಲ. ಈಗ ಮಸೀದಿಯ ಪಕ್ಕದಲ್ಲಿದ್ದಂತಹ ಸಣ್ಣ ಗಲ್ಲಿಯ ರಸ್ತೆಯಲ್ಲಿ 5 ನಿಮಿಷ ನಮಾಜ್ ನಿರ್ವಹಿಸಿದ್ದಕ್ಕೆ ಇಡೀ ರಾಜ್ಯದ ಟ್ರಾಫಿಕ್ ಜಾಮ್ ಆಗೋಯ್ತು. ಇಡೀ ರಾಜ್ಯದ ಅಥವಾ ದೇಶದ ಟ್ರಾಫಿಕ್ಗೆ ಜಾಮ್ ಆಗೋಯ್ತು. ಹಾಗಂತ ಮಾಧ್ಯಮಗಳು ಬಿಂಬಿಸ್ತವೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಿದ್ದರಾಮಯ್ಯನವರ ಸರ್ಕಾರ FIR ಹಾಕುತ್ತೆ. ಸಿದ್ದಣ್ಣನ ಫೈರ್ಗೆ ಸಿದ್ದರಾಮಯ್ಯನವರ FIR. ಹೇಗಿದೆ ನೋಡಿ ತಮಾಷೆ. ಇದನ್ನು ತಮಾಷೆ ಅನ್ಬೇಕಾ ಅಥವಾ ನಿಜವಾಗ್ಲೂ ಕೂಡ ನಮ್ಮ ದೇಶ ಈ ಮಟ್ಟಕ್ಕೆ ಜಾರ್ತಾ ಇದೆಯಾ ಅಂತ. ಯಾವ ಸಂದರ್ಭಗಳಲ್ಲಿ, ಎಷ್ಟೆಲ್ಲ ಸಂದರ್ಭಗಳಲ್ಲಿ ಧಾರ್ಮಿಕ ವಿಚಾರಗಳಿಗೆ, ಧಾರ್ಮಿಕ ಆಚರಣೆಗಳಿಗೆ, ಅದು ಜಾತ್ರೆ ಇರಬಹುದು, ಮೆರವಣಿಗೆ ಇರಬಹುದು, ಇನ್ನೇನೇ ಇರಬಹುದು, ಎಷ್ಟು ರಸ್ತೆಗಳನ್ನು ಬ್ಲಾಕ್ ಮಾಡಿಲ್ಲ. ಸ್ವತಃ ಸಿದ್ದರಾಮಯ್ಯನವರು ಹೋಗುವಂತಹ ಪ್ರದೇಶಗಳಿಗೆ ರಸ್ತೆಗಳು ಬ್ಲಾಕ್ ಮಾಡಲ್ವಾ? ಇಲ್ಲೇನು ಗಂಟೆಗಟ್ಟಲೆ ದಿನಗಟ್ಟಲೆ ಬ್ಲಾಕ್ ಮಾಡ್ಕೊಂಡಿದ್ರ? ಮೇನ್ ರೋಡ್ ಬ್ಲಾಕ್ ಮಾಡಿದ್ರ? ಯಾವುದೂ ಇಲ್ಲ. ಆದರೆ ಮಾಧ್ಯಮಗಳು ಬೆಂಕಿ ಹಚ್ಚಿದ್ರು. ಅದನ್ನು ತಣಿಸಬೇಕು, ಇಲ್ಲಾಂದರೆ ಕಾಂಗ್ರೆಸ್ ಮೇಲೆ ಹಿಂದುತ್ವ ಅನ್ನುವಂತಹ ಜನ ಬೇಸರ ಮಾಡ್ಕೊಳ್ತಾರೆ, ಸಿಟ್ಟು ಬರುತ್ತೆ, ಓಟ್ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ FIR ಹಾಕಬೇಕು. ಯಾರೋ ಸಿಕ್ಕಿದವ್ರು 4 ಜನರ ಮೇಲೆ FIR ಹಾಕು. ಅವ್ರ ಜೀವನ ಹಾಳಾಗೋದ್ರೆ ನನಗೇನು, ನನಗೆ ಓಟ್ ಬಂತು, ಮುಸ್ಲಿಮರು ಎಲ್ಲಿಗೂ ಹೋಗಲ್ಲ, ಮುಸ್ಲಿಮರು ನನಗೆ ಓಟ್ ಹಾಕಬೇಕು. ವಾಹ್, ಸಿದ್ದರಾಮಯ್ಯನವರೇ ಸೂಪರ್.